ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವು ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳೋದಕ್ಕೂ ತುಂಬಾ ರೀಸನ್ಸ್ ಇದಾವೆ. ಮೆಡಿಕಲ್ ವಿದ್ಯಾರ್ಥಿಗಳು ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ, ಸರಿಯಾಗಿ ಆಪರೇಷನ್ ಮಾಡೋದಕ್ಕೆ ಬರ್ತಿದ್ದವ್ರ ಹತ್ರ ಆಪರೇಷನ್ ಮಾಡಿಸಿ ಮಗಳನ್ನ ತೆಗೆದ್ರು ಅಂತ. ಬಟ್ ಈ ಆರೋಪವನ್ನು ನೋಡಿದ್ರೆ ಅಲ್ಲಗಳಿತಾ ಇದ್ದಾರೆ ದರ್ಶನ್ ಅಂತ RMO. ಅವ್ರು ಹೇಳ್ತಾ ಇದ್ದಾರೆ ಬಹು ಅಂಗಾಂಗ ವೈಫಲ್ಯದಿಂದ ಆಗಿದೆ, ತನಿಖೆ ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಂತ ತೀರಾ ಉಡಾಫೆ ರೀತಿಯನ್ನು ಕೂಡ ಇವ್ರು ಮಾತಾಡಿದ್ದಾರೆ. ಇವ್ರು ಮಾತಾಡಿದ ರೀತಿ, ಅವ್ರು ಬೈಟ್ ಕೊಟ್ಟಿದ್ದ ರೀತಿ ನೋಡಿದ್ರೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ ಹಂಗಾದ್ರೆ ಅಂತ ಅನ್ಸುತ್ತೆ. ಏನು ಫರಕೆ ಬಿದ್ದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅವರು. ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಮಗುಗೊಂದು ಸಣ್ಣ ಮೈನರ್ ಅದು ಫ್ರ್ಯಾಕ್ಚರ್ ಆಗಿರೋದು. ಬಲಗಾಲ ಕಿರುಬೆರಳಿನ ಹಿಂಭಾಗ ಟೈಲ್ಸ್ ಬಿದ್ದು ಅದು ಫ್ರ್ಯಾಕ್ಚರ್ ಆಗಿದೆ. ತಕ್ಷಣ ಅವರು ಮಳವಳ್ಳಿಗೆ ಹೋಗಿದ್ದಾರೆ. ಮಳವಳ್ಳಿಯಲ್ಲಿ ಮೂಳೆ ಡಾಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ. ಮಿಮ್ಸ್ಗೆ ರೆಫರ್ ಮಾಡಿದ್ದಾರೆ. ಮಿಮ್ಸ್ಗೆ ಬಂದಿದ್ದಾರೆ. ಮಿಮ್ಸಲ್ಲಿ ಅದನ್ನು ನೋಡಿ ತಕ್ಷಣ ಆಪರೇಷನ್ ಕೂಡ ಮಾಡಿದ್ದಾರೆ. ಅವತ್ತೇನೆ 10:00 ರಾತ್ರಿ 10:00 29ನೇ ತಾರೀಕು ಆಗಿರುವ ಘಟನೆ ಇದು. ಆ ನಂತರದಲ್ಲಿ ತಕ್ಷಣ ಅವರು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ 10:00 ಅಲ್ಲಿ ಪೇರೆಂಟ್ಸ್ ಇರುವಾಗ ಒಂದಷ್ಟು ಜನ ಪೊಲೀಸ್ ಬಂದ್ರಂತೆ. ಬಂದಾಗ ಇವರು ಯಾಕೆ ಅಂತ ಕೇಳಿದ್ದಾರೆ. ಆವಾಗ ಅವರು ಮಗು ಡೆತ್ ಆಗಿದೆ ಅಂತ ಘೋಷಣೆ ಮಾಡಿದಾರಂತೆ 10:00 ಅಂದರೆ ಅದನ್ನು ಪೇರೆಂಟ್ ಕಡೆಯವರಿಗೆ ಅವರು ಹೇಳ್ದೇನೆ ಪೊಲೀಸ್ನವ್ರನ್ನ ಕರೆಸ್ಕೊಂಡಿದ್ದಾರೆ. ಅವರಿಗೆ ಭಯ ಇದೆ. ಅವರು ಕೆಲಸ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಪ್ರಾರಂಭದಿಂದ. ಬರೀ ICUನಲ್ಲ, ಪ್ರಾರಂಭದಿಂದ ವಿಫಲತೆ ಆಗಿದೆ. ಪ್ರಾರಂಭದಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ, ಎಚ್ಚರಿಕೆ ವಹಿಸಿಲ್ಲ. ಒಂದು ಆಪರೇಷನ್ ಆದವ್ರನ್ನ ಫಸ್ಟ್ ಅಬ್ಸರ್ವೇಷನಲ್ಲಿ ಇಡ್ತಾರೆ, ತಕ್ಷಣ ಜನರಲ್ ವಾರ್ಡಿಗೆ ಕಳಿಸಲ್ಲ. ಈ ಅಬ್ಸರ್ವೇಷನಲ್ಲಿ ಯಾಕೆ ಇಟ್ಟಿಲ್ಲ? ಮಗು ವಾಮಿಟ್ ಆಗಿದೆ, ಆಪರೇಷನ್ ಮಾಡಿದಂಥ ಡಾಕ್ಟ್ರು ಕಾಳಜಿ ವಹಿಸಬೇಕು. ಎಲ್ಲ ಇನ್ವೆಸ್ಟಿಗೇಷನ್ ರಕ್ತ ಪರೀಕ್ಷೆಗಳು OT ಮಾಡೋಕ್ಕೆ ಮುಂಚೆ ಇದ್ದಿದ್ದೆಲ್ಲ ನಾರ್ಮಲೇ ಇದೆ. ಅದರ ಆಧಾರದ ಮೇಲೆ ಆಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನದ ಮೇಲೆ ಯಾವಾಗ ಅದು ವಾಮಿಟಿಂಗು ಮತ್ತು ಲೂಸ್ ಟೂಲ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಇತ್ತು. ಅದರ ಮೇಲೆ ನಾವು ಇಲ್ಲಿ ಮಕ್ಕಳ ವಿಭಾಗದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಕ್ಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸೆಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕ್ಕೊಂಡು ಟ್ರೀಟ್ ಮಾಡಿದ್ವಿ. ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಯಾವ ಕಾರಣಕ್ಕೆ ಸಾವಾಯಿತು ಅನ್ನೋದು PM ರಿಪೋರ್ಟ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಎಲ್ಲ ನಾರ್ಮಲ್ ಇದ್ದಂತಹ ಮಗುವಿನ ಹೆಲ್ತ್ನಲ್ಲಿ ಆಪರೇಷನ್ ನಂತರ ವ್ಯತ್ಯಾಸಗಳಾಗುತ್ತೆ ಅಂದಾಗ ಯಾರು ಜವಾಬ್ದಾರರು? ಅನುಮಾನದ ಕಣ್ಣುಗಳು ಅಲ್ಲಿ ವೈದ್ಯರ ಮೇಲೇನೆ ನೆಡೋದು. ಪೊಲೀಸರು ಸ್ಪಾಟಿಗೆ ಬಂದಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ? ಆಮೇಲೆ ಆಸ್ಪತ್ರೆ ಅವರು ಇಂಟರ್ನಲ್ ಎನ್ಕ್ವೈರಿಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಥವಾ ತಪ್ಪನ್ನು ಮುಚ್ಚಾಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾರಾ? ಮಮತಾ, ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇದಕ್ಕೆ ವೈದ್ಯಾಧಿಕಾರಿಗಳೇ ಕಾರಣ ಅಂತೇಳಿ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಮೂಳೆ ಮುರಿತದ ಆಪರೇಷನ್ ವಿಚಾರಕ್ಕೆ ಬಂದಂತ 7 ವರ್ಷದ ಮಗು ಸಾವನ್ನಪ್ಪುತ್ತೆ ಅಂತಂದ್ರೆ ಯಾವ ವಿಚಾರಕ್ಕೆ ಸಾವನ್ನಪ್ಪುತ್ತೆ ಅನ್ನೋ ಕೂಡ ಸಾರ್ವಜನಿಕರು ಕೂಡ ಹಲವು ಅನುಮಾನಗಳು ಮೂಡಿರುವಂತದ್ದು. ಪೊಲೀಸರ ನಿರ್ಲಕ್ಷ್ಯದಿಂದ ಒಂದು ಮಗು ಸಾವನ್ನಪ್ತು. ಅದರ ಬೆನ್ನಲ್ಲೇ ಇದೀಗ ವೈದ್ಯಾಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಒಂದು ಮಗು ಸಾವನ್ನಪ್ಪಿದೆ ಅಂತೇಳಿ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಮಿಮ್ಸ್ ಆಸ್ಪತ್ರೆಯಲ್ಲಿ ಎದುರು ಮಂಡ್ಯದ ವಿವಿಧ ಸಂಘಟನೆಗಳೆಲ್ಲರೂ ಕೂಡ ಆ ಒಂದು ಪೋಷಕರ ಬೆನ್ನಿಗೆ ನಿಂತು ಏನು ವೈದ್ಯಾಧಿಕಾರಿಗಳ ವಿರುದ್ಧವಾಗಿ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಮಗು ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ತು ಅಂತೇಳಿ ಕೂಡ ಅಲ್ಲಿನ ವೈದ್ಯಾಧಿಕಾರಿ ಆಗಿರುವಂತ ದರ್ಶನ್ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರ ಅಂದ್ರೆ ಮಗು ಬಂದಿರುವಂತದ್ದು ಮೂಳೆ ಒಂದು ಆಪರೇಷನ್ ವಿಚಾರಕ್ಕಾಗಿ ಆಸ್ಪತ್ರೆಗೆ ಬಂತು. ಆ ವಿಚಾರದಲ್ಲಿ ಬಹು ಅಂಗಾಂಗ ವೈಫಲ್ಯ ಆಗಕ್ಕೆ ಕಾರಣ ಏನು ಅನ್ನೋ ಕೂಡ ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಇವರು ದರ್ಶನ್ ಹೇಳ್ತಾ ಇರುವಂತದ್ದು ಒಂದು ರೀತಿಯಾಗಿ ಉಡಾಫೆ ಉತ್ತರವನ್ನ ಹೇಳ್ತಾ ಇದ್ದಾರೆ. ಬೇಕಾದ್ರೆ ನೀವು ಯಾವ ರೀತಿಯಾದ ತನಿಖೆ ಬೇಕಾದ್ರೂ ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಾಗಿ ವಿಡಂಬನಾತ್ಮಕವಾಗಿ ಹೇಳ್ತಾ ಇರುವಂತದ್ದು. ಜೊತೆಗೆ ಪೋಷಕರ ಆಗ್ರಹ ಏನು ಅಂತಂದ್ರೆ, ನಾವು ಮಗುವನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಚೆನ್ನಾಗೇ ಇತ್ತು, ಮತ್ತೆ ಕೇವಲ ಕಾಲು ನೋವು ಮತ್ತೆ ಮೂಳೆ ಮುರಿತ ಅಷ್ಟೇ ಆಗಿತ್ತು. ಆದ್ರೆ ಈಗ ಆಗಕ್ಕೆ ಕಾರಣ ಏನು? ಒಂದ್ ವೇಳೆ ಅನಸ್ತೇಶಿಯಾ ಕೊಡುವಂತ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ, ಅಥವಾ ಆಪರೇಷನ್ ಆದ ಬಳಿಕವಾಗಿ ಒಂದಷ್ಟು ಇಂಜೆಕ್ಷನ್ ಕೊಡ್ಬೇಕಾಗತ್ತೆ. ಇಂಜೆಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ಯಾ ಅನ್ನೋಲ್ಲಿ ಒಂದು ರೀತಿಯಾಗಿ ಆಗ್ರಹನ ವ್ಯಕ್ತಪಡಿಸ್ತಾ ಇರೋದು. ಸದ್ಯ ಇವರ ಆಗ್ರಹ ಏನಂತಂದ್ರೆ, ಬೇರೊಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಸತ್ಯಾಸತ್ಯತೆ ಹೊರಗೆ ಬರಬೇಕು, ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನೋ ಕೂಡ ಆಗ್ರಹನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.